ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಸ್ಐಆರ್ ಜಾಗೃತಿ ಆಂದೋಲನ, ಮತದಾರರು ಎನ್ಯುಮರೇಷನ್ ಫಾರಂ ಸಲ್ಲಿಸಲು ಕಾಂಗ್ರೆಸ್ ಕರೆ. ತುಮಕೂರು, ಜುಲೈ 24 ನಗರದ ಎಸ್ಐಟಿ ಬಡಾವಣೆಯ ಶ್ರೀ ಸಿದ್ದೇಶ್ವರ ಕನ್ವೆನ್ಷನ್ ಹಾಲ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಹಾಗೂ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಕೆಪಿಸಿಸಿ ಹಿರಿಯ ಉಪಾಧ್ಯಕ್ಷ ಮುರಳೀಧರ್ ಹಾರಪ್ಪ ನೇತೃತ್ವದಲ್ಲಿ ಎಸ್ಐಆರ್ ಜಾಗೃತಿ ಆಂದೋಲನ ಮತ್ತು ಸಹಾಯ ಕೇಂದ್ರ ಆರಂಭಿಸಿ ಸಾರ್ವಜನಿಕರಿಗೆ ಮಾಹಿತಿ ಮತ್ತು ಸೇವೆ ಒದಗಿಸಲಾಯಿತು. ಸಹಾಯ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಎಸ್ ರಫೀಕ್ ಅಹಮದ್, ರಾಜ್ಯ ಸರ್ಕಾರ, ಚುನಾವಣಾ ಆಯೋಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಎಸ್ಐಆರ್ ಪ್ರಕ್ರಿಯೆ ಚುರುಕಾಗಿ ನಡೆಯುತ್ತಿದೆ ಎಂದು ಹೇಳಿದರು. ಹಾಲಪ್ಪ ಪ್ರತಿಷ್ಠಾನವು ನಗರದಲ್ಲಿ ಪ್ರತಿದಿನ ವಿವಿಧ ವಾರ್ಡ್ಗಳಲ್ಲಿ ಸಹಾಯ ಕೇಂದ್ರಗಳನ್ನು ತೆರೆಯುವ ಮೂಲಕ ಮತದಾರರಿಗೆ ಎನ್ಯುಮರೇಷನ್ ಫಾರಂ ಭರ್ತಿ ಮಾಡಲು ನೆರವಾಗುತ್ತಿದೆ ಎಂದು ಅವರ ಕಾರ್ಯವನ್ನು ಶ್ಲಾಘಿಸಿದರು. ಎಸ್ಐಆರ್ ಪ್ರಕ್ರಿಯೆ ಮತದಾರರ ಸಂವಿಧಾನಬದ್ಧ ಹಕ್ಕು ರಕ್ಷಿಸುವ ಪ್ರಮುಖ ಕಾರ್ಯವಾಗಿದ್ದು, ಕರ್ನಾಟಕ ಸೇರಿದಂತೆ 15 ರಾಜ್ಯಗಳಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿದೆ ಎಂದು ತಿಳಿಸಿದರು. ಆಗಸ್ಟ್ 8 ಕೊನೆಯ ದಿನವಾಗಿರುವುದರಿಂದ ಮತದಾರರು ವಿಳಂಬ ಮಾಡದೆ ಎನ್ಯುಮರೇಷನ್ ಫಾರಂ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಸಲ್ಲಿಸಿ ಸ್ವೀಕೃತಿ ಪತ್ರ ಪಡೆಯಬೇಕು ಎಂದು ಮನವಿ ಮಾಡಿದರು. 2002ರ ಮತದಾರ ಪಟ್ಟಿಯಲ್ಲಿ ಹೆಸರು ಅಥವಾ ದಾಖಲೆ ಇಲ್ಲದಿದ್ದರೂ ಪ್ರಸ್ತುತ ಮಾಹಿತಿಯೊಂದಿಗೆ ಫಾರಂ ಸಲ್ಲಿಸಬಹುದು. ಯಾವುದೇ ಕಾರಣಕ್ಕೂ ಈ ಪ್ರಕ್ರಿಯೆಯನ್ನು ನಿರ್ಲಕ್ಷಿಸಬಾರದು ಎಂದು ಡಾಕ್ಟರ್ ರಫೀಕ್ ಅಹಮದ್ ಎಚ್ಚರಿಕೆ ನೀಡಿದರು. ಕೆಪಿಸಿಸಿ ಉಪಾಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ಮಾತನಾಡಿ, ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಎಸ್ಐಟಿ ಮುಖ್ಯ ರಸ್ತೆಯ ಸಿದ್ದೇಶ್ವರ ಕನ್ವೆನ್ಷನ್ ಹಾಲ್ನಲ್ಲಿ ಆರಂಭಿಸಿರುವ ಎಸ್ಐಆರ್ ಸಹಾಯ ಕೇಂದ್ರದ ಉದ್ದೇಶ ಯಾವುದೇ ಅರ್ಹ ಮತದಾರರು ತಮ್ಮ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದಂತೆ ನೋಡಿಕೊಳ್ಳುವುದು ಎಂದು ಹೇಳಿದರು. ಜಿಲ್ಲೆ, ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿಯೂ ಕಾಂಗ್ರೆಸ್ ವತಿಯಿಂದ ಇಂತಹ ಸಹಾಯ ಕೇಂದ್ರಗಳನ್ನು ತೆರೆಯಲಾಗಿದೆ. ಎಸ್ಐಆರ್ ಪ್ರಕ್ರಿಯೆಯ ನಂತರ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟರೆ ಸರ್ಕಾರದ ವಿವಿಧ ಕಲ್ಯಾಣ ಹಾಗೂ ಅಭಿವೃದ್ಧಿ ಯೋಜನೆಗಳ ಸೌಲಭ್ಯಗಳನ್ನು ಪಡೆಯಲು ತೊಂದರೆ ಉಂಟಾಗುವ ಸಾಧ್ಯತೆ ಇದ್ದು, ಎಲ್ಲರೂ ಕಡ್ಡಾಯವಾಗಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಾಲೆಚಂದ್ರಯ್ಯ, ಸಿಮೆಂಟ್ ಮಂಜುನಾಥ್, ಕಾಂಗ್ರೆಸ್ ಉಪಾಧ್ಯಕ್ಷೆ ಸುಜಾತಾ, ರುದ್ರೇಶ್, ನಟೇಶ್, ಪ್ರಕಾಶ್, ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಎಸ್ಐಆರ್ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸಿ ಎಷ್ಟು ಬಹುಮುಖ್ಯ ಅವರ ಜೀವನಕ್ಕೆ ಅಂತೇಳಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಜಿಲ್ಲೆಯಾದ್ಯಂತ ನಾವು ಅಂದ್ಕೊಂಡಿದ್ದು ಬರೀ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರ ಅಂದ್ಕೊಂಡಿದ್ದು, ಈಗ ಹೋಬಳಿ ಮಟ್ಟದಲ್ಲೂ ಸಹಾಯ ಕೇಂದ್ರಗಳು ಪ್ರಾರಂಭ ಆಗಿದ್ದಾವೆ. ಆಯಾ ತಾಲೂಕಿನ ಪಕ್ಷದ ವತಿಯಿಂದ, ತಾಲೂಕು ಕಾಂಗ್ರೆಸ್ ಪಕ್ಷದ ಘಟಕದ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ತುಮಕೂರಿನಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರಾದಂಥ ಮಾನ್ಯ ಚಂದ್ರಶೇಖರ್ ಗೌಡರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರಾದಂಥ ಸುಜಾತಾ ಮೇಡಮ್ ಅವರಿಗೆ ಬಂದಿದ್ದಾರೆ. ಮತ್ತು ಈ ಪ್ರಕ್ರಿಯೆಗೆ ಚಾಲನೆಯನ್ನು ನಮ್ಮ ಮಾಜಿ ಶಾಸಕರಾದ ರಫೀಕ್ ಅಹಮದ್ ಅವರು ನೀಡಿದ್ದಾರೆ. ಮತ್ತು ಎಲ್ಲ ಮುಖಂಡರು, ಚಂದ್ರಣ್ಣ ಅವರು, ಸಿಮೆಂಟ್ ಮಂಜಣ್ಣ ಅವರು ಎಲ್ಲರೂ ಇವತ್ತಿಲ್ಲಿ ಉಪಸ್ಥಿತರಿದ್ದಾರೆ. ಇಲ್ಲಿ ಜನಗಳಿಗೆ ಇದೊಂದು ಮಾಹಿತಿ ಇರಬೇಕು ಸ್ಪಷ್ಟವಾಗಿ. ನೀವೇನಾದರೂ ಈಗ SIRಲ್ಲಿ ಭಾಗವಹಿಸಿ ನೀವು ಪಾಲ್ಗೊಳ್ಳಿಲ್ಲ ಅಂಥೇಳಿದರೆ, ನಿಮಗೆ ಭರ್ತಿ ಆಗಲಿಲ್ಲ, ಅರ್ಜಿಗಳು ನೋಂದಾವಣೆ ಆಗಲಿಲ್ಲ ಅಂತೇಳಿದರೆ, ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳು ಏನೇನಿದ್ದಾವೆ, ಗ್ಯಾರಂಟಿ ಯೋಜನೆಗಳು ಸೇರಿಸ್ಕೊಂಡು ಮುಂದೆ ನೀವು ಲೋನ್ಗೆ ಅಪ್ಲೈ ಮಾಡಬೇಕಾದ್ರೆ, ಸ್ಕಾಲರ್ಶಿಪ್ಸ್ಗೆ, ಅಡ್ಮಿಷನ್ಸ್ಗೆ ಎಲ್ಲದಕ್ಕೂ ನಿಮಗೆ ಸಮಸ್ಯೆ ಆಗ್ತದೆ, ತೊಂದರೆ ಆಗ್ತದೆ. ಹೌದು, ಎಲ್ಲದಕ್ಕೂ ನಿಮಗೆ ಅಡಚಣೆ ಆಗ್ತದೆ. ನಿಮಗೆ ಇದಕ್ಕೆ ಎಚ್ಚರಿಕೆಯಿಂದ 8ನೇ ತಾರೀಕುವರೆಗೂ ನೀವು ಕಾಯೋದು ಬೇಕಾಗಿಲ್ಲ. ಇದೇ ತಿಂಗಳ 30ರ ಒಳಗಡೆ ಈ ಪ್ರಕ್ರಿಯೆನ ನೀವು ಮುಗಿಸ್ಕೊಳ್ಳಿ ಅಂತೇಳಿ ಈ ಮುಖಾಂತರ ಮನವಿ ಮಾಡ್ಕೊಳ್ಳೋದಕ್ಕೆ ಬಯಸ್ತೀವಿ. ಧನ್ಯವಾದ. ಚುನಾವಣಾ ಆಯೋಗದಿಂದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ಮತದಾರರ ಪಟ್ಟಿಯ SIR ಕಾರ್ಯಕ್ರಮ ಪ್ರಕ್ರಿಯೆ ಪ್ರಾರಂಭವಾಗಿದೆ. ರಾಜ್ಯಾದ್ಯಂತ ಈ SIR ಪ್ರಕ್ರಿಯೆ ಬಹಳ ಚುರುಕಿನಿಂದ ನಡೀತಾ ಇದೆ. ಅದೇ ರೀತಿಯಾಗಿ ನಮ್ಮ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹಾಗೂ ತುಮಕೂರು ಜಿಲ್ಲೆಯಲ್ಲೂ ಕೂಡ ವಿವಿಧ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳು, ಕೆಲವು ಧಾರ್ಮಿಕ ಗುರುಗಳು ಸೇರಿ ಈ ಪ್ರಕ್ರಿಯೆಯನ್ನು ಬಹಳ ಉತ್ಸಾಹದಿಂದ ಮಾಡ್ತಾಯಿದ್ದಾರೆ. ಹಾಗೆಯೇ ನಮ್ಮ KPCCಯ ಉಪಾಧ್ಯಕ್ಷರು, ನಮ್ಮ ಆತ್ಮೀಯರಾದ ಮುರಳೀಧರ್ ಹಾಲಪ್ಪರು ಕೂಡ ತುಮಕೂರು ನಗರದ ಎಲ್ಲ ವಾರ್ಡ್ಗಳಲ್ಲಿ ಹಾಗೂ ತುಮಕೂರು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ
ಅವರ ಕಡೆಯಿಂದ ವೈಯಕ್ತಿಕವಾಗಿ ಇಂತಹ ಒಂದು ಕ್ಯಾಂಪ್ಗಳನ್ನು ಹಾಕಿಕೊಂಡು ಜನರಿಗೆ ಈ ಎಸ್ ಐ ಆರಿನ ಮಾಹಿತಿಯನ್ನು ಒದಗಿಸಿ ಅವರ ಯುವಕರ ಜೊತೆಗೆ ಈ ಎಸ್ ಐ ಆರ್ ಫಾರ್ಮ್ಗಳನ್ನು ಎನ್ಯುಮರೇಷನ್ ಫಾರ್ಮ್ಗಳನ್ನು ಭರ್ತಿ ಮಾಡುವಂತಹ ಒಂದು ಸಹಾಯ ಕೇಂದ್ರವನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ನಾನು ತುಮಕೂರು ನಗರದ ಹಾಗೂ ಜಿಲ್ಲೆಯ ಎಲ್ಲ ಮತದಾರರ ಹಾಗೂ ನಾಗರಿಕರ ಪರವಾಗಿ ನಮ್ಮ ಮುರುಘರ ಹಳಪ್ಪರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಬಯಸ್ತಾ ಇದ್ದೀನಿ. ಎಸ್ ಐ ಆರ್ ಒಂದು ಪ್ರಮುಖವಾದ ಕಾರ್ಯಕ್ರಮ. ಏನು 2002ರಲ್ಲಿ ಈ ಹಿಂದೆ ಎಸ್ ಐ ಆರ್ ಪ್ರಕ್ರಿಯೆ ಆಗಿತ್ತು. ಪ್ರತಿ 20 ವರ್ಷಗಳ ನಂತರ ಈ ಪ್ರಕ್ರಿಯೆ ಆಗಬೇಕು. ಅದರ ಕಾರಣಾಂತರದಿಂದ 4 ವರ್ಷ ಮುಂದೂಡಲ್ಪಟ್ಟು ಈಗ 2026ರಲ್ಲಿ ಈಗಲೇ ಕೆಲವು ರಾಜ್ಯಗಳಾಗಿದೆ. ಈ ಅವಧಿಯಲ್ಲಿ ಸುಮಾರು 15 ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಎಲ್ಲ ಮತದಾರರು ಬಹಳ ಒಳ್ಳೆಯ ರೀತಿಯಲ್ಲಿ ಇಂತಹ ಒಂದು ಸಹಾಯ ಕೇಂದ್ರಗಳಿಗೆ ಬಂದು ಅವರು ಸ್ಪಂದನೆ ಕೊಡ್ತಾ ಇದ್ದಾರೆ. ಅವರು ಎಸ್ ಆರ್ ಫಾರಮ್ಮನ್ನು ಭರ್ತಿ ಮಾಡಿ ಇಂತಹ ಸಹಾಯ ಕೇಂದ್ರಗಳ ಮುಖಾಂತರ ಅವರು ಬಿ ಎಲ್ ಒಗಳಿಗೆ ಫಾರ್ಮ್ಗಳು ಕೊಡ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ನಮ್ಮ ಮುಖಾಂತರ ನಮ್ಮ ನಗರದ ಹಾಗೂ ಜಿಲ್ಲೆಯ ಎಲ್ಲ ಮತದಾರರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಏನು ನಮ್ಮ ಮುರಳೀಧರ ಹಳಪ್ಪರು ಇಂತಹ ಸಹಾಯ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇಂತಹ ಸಹಾಯ ಕೇಂದ್ರಗಳ ಉಪಯೋಗ ಪಡೆದುಕೊಂಡು ಎಸ್ ಆರ್ನ ಎನ್ಯುಮರೇಷನ್ ಫಾರ್ಮ್ ಏನಿದೆ ಅದು ಆದಷ್ಟು ಬೇಗ ಭರ್ತಿ ಮಾಡಿ, ಏನು ಮುಂದಿನ ತಿಂಗಳ 8ನೇ ತಾರೀಕು ಕೊನೆ ದಿನ ಇದೆ, ಅಲ್ಲಿವರೆಗೂ ಕಾಯೋದು ಬೇಡ. ಆದಷ್ಟು ಬೇಗ ಈ ಫಾರ್ಮನ್ನು ಭರ್ತಿ ಮಾಡಿ ಸಂಬಂಧಪಟ್ಟ ಬಿ ಎಲ್ ಒಗಳಿಗೆ ಕೊಟ್ಟು ಇದರ ಒಂದು ಪ್ರತಿಯನ್ನು ತಾವು ಎಂಪ್ಲಾಯ್ಮೆಂಟ್ ಆಗಿ ಪಡೆದು ತಾವು ತಮ್ಮ ಬಳಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀನಿ. ಇದರಲ್ಲಿ ಒಂದು ಕೆಲವು 2-3 ಸಮಸ್ಯೆಗಳು ಬರ್ತಾ ಇದ್ದಾವೆ. ಮುಖ್ಯವಾಗಿ ಏನು 2002ರ ಮತದಾರರ ಪಟ್ಟಿಯ ವಿವರಗಳನ್ನು ಕೇಳ್ತಾರೆ. ಭಾಳಷ್ಟು ಜನರ ಹತ್ರ ಅದು ಇಲ್ಲ. ಈಗಾಗಲೇ ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳು ಇದ್ರ ಬಗ್ಗೆ ಅವರು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಒಂದು ವೇಳೆ ತಮ್ಮ ಬಳಿ 2002ರ ಮಾಹಿತಿ ಇದ್ದರೆ ಮಾಹಿತಿ ಲಭ್ಯವಿಲ್ಲ ಅಂತ ಹೇಳ್ಬಿಟ್ಟು ಈಗಿನ ಮಾಹಿತಿ ಹಾಕಿ ಕೊಡಿ ಅಂತ ಹೇಳ್ತಿದ್ದಾರೆ. ಅದು ಕೊಟ್ಟರೆ ತಮಗೆ ಮುಂದಿನ ದಿನಗಳಲ್ಲಿ ಏನೋ ಒಂದು ನೋಟಿಸ್ ಬರ್ಬೋದು. ಹಾಗೆ ಏನೋ ಒಂದು 12 ದಾಖಲೆಗಳಿದ್ದಾವೆ. ಆ 12 ದಾಖಲೆಗಳಲ್ಲಿ ಯಾವ್ದಾದ್ರು ದಾಖಲೆ ಕೊಟ್ಬಿಟ್ಟು ತಮ್ಮ ಹೆಸರನ್ನು ಭದ್ರಗೊಳಿಸ್ಬೋದು. ಇನ್ನೊಂದು ಬಿ ಎಲ್ ಒಗಳು ಹೇಳುವ ಒಂದು ಸಮಸ್ಯೆ ಅಂತ ಹೇಳಿದರೆ, ಒಂದು ಬೂತಲ್ಲಿ ಅವರ ಎನ್ಯುಮರೇಷನ್ ಫಾರ್ಮ್ ಜನರೇಟ್ ಆಗಿದೆ, ಆದರೆ ಅವರ ಹೆಸರು ಆ ಬೂತಲ್ಲಿಲ್ಲ, ಪಕ್ಕದ ಬೂತಲ್ಲಿ ಇರ್ತದೆ. ಅದು ಒಂದು ಸಮಸ್ಯೆ ಆಗ್ತಾ ಇದೆ. ಅದು ಕೂಡ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ನಮ್ಮ ಹಲಪರೆಲ್ಲ ಮಾತಾಡಿದ್ದೀವಿ. ಅವರು ಆದಷ್ಟು ಬೇಗ ಆ ಸಮಸ್ಯೆ ಇದೆ ಆ ಸಮಸ್ಯೆ ಕೂಡ ನಾವು ಬಗೆಹರಿಸ್ತೇವೆ ಅಂತ ಹೇಳಿದ್ದಾರೆ. ಒಟ್ಟಾಗಿ ಹೇಳಬೇಕಂದ್ರೆ ಈ ಪ್ರಕ್ರಿಯೆ ಬಹಳ ಚುರುಕಿನಿಂದ ಯಶಸ್ಸಿನಿಂದ ನಡೀತಾ ಇದೆ. ನಾನು ಮತ್ತೊಮ್ಮೆ ನಮ್ಮ ಮುರಳೀಧರ ಹಳಪ್ಪರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತದಾರರು ಅಂತ ಹೇಳ್ಬಿಟ್ಟು ನಮಗೆ ಮನವಿ ಮಾಡಿಕೊಂಡು